ಎಲ್ಲೆಲ್ಲೂ ರಾಮ ಜಪ, ದಶ ದಿಕ್ಕುಗಳಲ್ಲೂ ಕೇಳಿ ಬರ್ತಾ ಇರೋದು ಜೈ ಶ್ರೀರಾಮ್. ನಾಡಿದ್ದು ರಾಮನ ಪ್ರತಿಷ್ಠಾಪನೆಯಾಗಲಿ ಅಂತ ಧಾರ್ಮಿಕ ವಿಧಿವಿಧಾನಗಳು ವೈಭವದಿಂದ ನೆರವೇರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಮನೂರು ಅಯೋಧ್ಯೆ ಅಕ್ಷರಶಃ ರಾಮ ರಾಜ್ಯದಂತಾಗಿದೆ. ಶತಕೋಟಿಗೂ ಅಧಿಕ ಭಕ್ತರ ಆರಾಧ್ಯ ದೈವ ಶ್ರೀರಾಮ ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತನಾಗಲು ಕೆಲವೇ ಗಂಟೆಗಳು ಬಾಕಿ. 5 ಶತಮಾನಗಳ ಕಾಲ ರಾಮ ಬರ್ತಾನೆ, ಬಂದೇ ಬರ್ತಾನೆ ಅಂತ ಕಾಯ್ತಿದ್ದ ಶಬರಿಯಂತಹ ಭಕ್ತರ ಮನೋಭಿಲಾಷೆ ಸಾಕ್ಷಾತ್ಕಾರಕ್ಕೆ ಕೆಲವೇ ಗಂಟೆಗಳಷ್ಟೇ ಬಾಕಿ. ನಾಳೆ ಸಂಜೆ ಆ ಸೂರ್ಯ ಕಣ್ಮರೆಯಾಗಿ ನಾಡಿದ್ದು ಮುಂಜಾನೆ ಪ್ರತ್ಯಕ್ಷವಾಗ್ತಾ ಇದ್ದಂತೆ ಅದೇ ಸೂರ್ಯವಂಶದ ರಾಮನ ಜಪ ಶುರುವಾಗಲಿದೆ. ಹಿರಿಯರು ಕಿರಿಯರೆನ್ನದೇ ಜಾತಿ ಭೇದವಿಲ್ಲದೆ ಎಲ್ಲರೂ ರಾಮೋತ್ಸವದಲ್ಲಿ ಮಿಂದೇಳಲಿದ್ದಾರೆ. ಇಕ್ಷ್ವಾಕು ವಂಶದ ರಘುಕುಲ ತಿಲಕ ಪ್ರಭು ರಾಮ ಅಯೋಧ್ಯೆಯಲ್ಲಿ ಭಕ್ತರಿಗೆ ದರ್ಶನವನ್ನ ತೋರಲಿದ್ದಾನೆ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ. ಮಂಗಳವಾರದಿಂದ ಭಕ್ತರಿಗೆ ಬಾಲರಾಮನ ದರ್ಶನ. ಅಯೋಧ್ಯೆಯಲ್ಲಿ ವಿರಾಜಮಾನವಾಗಿರುವಂಥ ಬಾಲರಾಮನ ಮೂರ್ತಿಯನ್ನ ಕಂಡು ಮಂದಸ್ಮಿತ ಮೊಗವನ್ನ ಕಂಡು ಭಕ್ತರು ಪುಳಕಿತರಾಗಿದ್ದಾರೆ. ಇನ್ನು ನಾಡಿದ್ದು ಅಂದ್ರೆ ಸೋಮವಾರ ಬಾಲರಾಮನಿಗೆ ಪ್ರಾಣ ತುಂಬುವ ಶಾಸ್ತ್ರ ನಡೆಯುತ್ತೆ. ಇದರ ಪ್ರಯುಕ್ತ ಇವತ್ತು ಮತ್ತು ನಾಳೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನ ನೆರವೇರಿಸಲಾಗ್ತಾ ಇದೆ. ಹೀಗಾಗಿ 2 ದಿನ ಶ್ರೀರಾಮ ದರ್ಶನ ಇರುವುದಿಲ್ಲ. ಸೋಮವಾರ ಪ್ರಾಣ ಪ್ರತಿಷ್ಠೆಯ ಬಳಿಕ ಮಂಗಳವಾರದಿಂದ ಭಕ್ತರಿಗೆ ರಾಮಲಲ್ಲಾ ದರ್ಶನ ನೀಡಲಿದ್ದಾನೆ. ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಾ ಇದೆ ರಾಮನೂರು. ಇನ್ನು ಸೋಮವಾರ ಪ್ರಾಣ ಪ್ರತಿಷ್ಠೆ ಹಿನ್ನೆಲೆ ಧಾರ್ಮಿಕ ವಿಧಿವಿಧಾನಗಳು ಭರದಿಂದ ಸಾಗಿವೆ. ಅದರಲ್ಲೂ ರಾಮನೂರಿನ ರಾಜವೈಭವ ಕಣ್ಮನ ಸೆಳೀತಾ ಇದೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ದೇಗುಲವನ್ನ ಸಿಂಗರಿಸಲಾಗಿದೆ. ವಿವಿಧ ಬಗೆಯ ಹೂಗಳಿಂದ ಅಯೋಧ್ಯೆ ಜಗಮಗಿಸ್ತಾ ಇದ್ದು ಅಕ್ಷರಶಃ ರಾಮರಾಜ್ಯದ ಅನುಭೂತಿಯಾಗ್ತಾ ಇದೆ. ರಾಮ ಮಂದಿರವನ್ನ ಸಿಂಗರಿಸೋಕೆ ಬಗೆ ಬಗೆಯ ಪುಷ್ಪಗಳ ಪರಿವಾರ ಅಯೋಧ್ಯೆಯಲ್ಲಿ ಬೀಡುಬಿಟ್ಟಿದೆ. ರಾಮ ಮಂದಿರದ ಕಾರಿಡಾರ್ನಲ್ಲಿ ವಿಧ ವಿಧದ ಹೂಗಳ ಚಿತ್ತಾರ ಬಿತ್ತರಗೊಂಡಿದ್ದು ಹೂಗಳ ಸಿಂಗಾರದಿಂದ ಕಾರಿಡಾರ್ ಕಂಗೊಳಿಸ್ತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರದ ಸರಸ್ವತಿ ನದಿಯಿಂದ ಬಂದಂಥ ಪುಣ್ಯ ಜಲ. ಅಯೋಧ್ಯೆಯ ರಾಮಮಂದಿರ ಉದ್ಘಾಟನೆಯ ಸಂಭ್ರಮಕ್ಕೆ ಪಾಕ್ ಆಕ್ರಮಿತ ಕಾಶ್ಮೀರದ ಮುಸ್ಲಿಮರು ಕೈಜೋಡಿಸಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಸರಸ್ವತಿ ನದಿಯಿಂದ ಪುಣ್ಯ ಜಲವನ್ನ ಅಯೋಧ್ಯೆಗೆ ತರಲು ಮುಸ್ಲಿಂ ಸಮುದಾಯ ಸಹಕರಿಸಿದೆ. ಈ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ರಲ್ಲ, ಒಟ್ಟು 3 ತಂಬಿಗೆಗಳಲ್ಲಿ ನೀರನ್ನ ತರಲಾಗಿದೆ. 3 ತಂಬಿಗೆಗಳಲ್ಲೂ ಅಲ್ಲಿ ವಿಜುವಲ್ಸ್ ಸಹಿತ ನೋಡ್ತೀರಾ ನೀವು. ಇದು ಶಾರದಾ ಪೀಠ ಅಲ್ಲಿರುವಂತದ್ದು. ಇದರ ಹಿಂಭಾಗದಲ್ಲಿರುವಂತದ್ದೇ ನೀಲಂ ಕಣಿವೆ. ಅಲ್ಲಿ ಸರಸ್ವತಿಯ ನದಿಯ ಉಗಮ ಸ್ಥಾನ ಅಂತಾನೂ ಸಹಿತ ಕರೀತಾರೆ. ಆ ಸ್ಥಳದಿಂದ ನೀರನ್ನ ತರಬೇಕು ಅನ್ನುವಂತಹ ಬಹಳಷ್ಟು ಮಹತ್ವಾಕಾಂಕ್ಷೆ ಇರುತ್ತೆ ಅವರಿಗೆ. ಇದಕ್ಕಾಗಿ ಅಲ್ಲಿರುವಂತಹ ಸ್ಥಳೀಯರಿಗೆ ಭೇಟಿಯನ್ನ ಮಾಡ್ತಾರೆ, ಸ್ಥಳೀಯರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಅಲ್ಲಿರುವಂತಹ ಮುಸ್ಲಿಮ್ಸು ತದನಂತರ ಆ ಒಂದು ನೀರನ್ನ ತಂದು ಭಾರತದ ಗಡಿ ಭಾಗಕ್ಕೆ ತಂದು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ್ಮೇಲೆ ಆ ನೀರನ್ನು ತಂದು ಕೊಟ್ಟಿರುವಂತಹ ಕಾರಣಕ್ಕಾಗಿ ಅಲ್ಲಿರುವಂತಹ ಅಂದ್ರೆ ಯಾರು ತಂದು ಕೊಟ್ಟಿರಲ್ಲ ನೀರನ್ನ, ಆ ಮುಸ್ಲಿಂ ಅವರಿಗೆ ಏನಂತಂದ್ರೆ ಅಲ್ಲಿರುವಂತಹ ಸರ್ಕಾರ ಏನಂದ್ರೆ ಬಂಧನ ಮಾಡುವಂತಹ ಕೆಲಸವನ್ನ ಸಹಿತ ಮಾಡಿದೆ. ನಾನು ಅದರ ಸಂಪೂರ್ಣವಂತಹ ವಿವರವನ್ನ ಮಂಜುನಾಥ್ ಅವರಿಂದನೇ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತೀನಿ. ಯಾಕಂದ್ರೆ ಇವರೇ ಇದರ ಉಸ್ತುವಾರಿಯನ್ನ ತೆಗೆದುಕೊಂಡಿದ್ರು. ಇಸ್ಲಾಮಾಬಾದ್ಗೆ ಬೇರೆ ಬೇರೆಯವ್ರ ಕಡೆಯಿಂದ ಕಳಿಸ್ಕೊಡ್ತಾರೆ. ಇಸ್ಲಾಮಾಬಾದ್ ಇಂದ ನಮ್ಮ ಪ್ರತಿನಿಧಿಗಳು ಹೋಗಿ ಅದನ್ನು ಬೇರೆ ಬೇರೆ ದೇಶಗಳನ್ನ ಸುತ್ತಕೊಂಡು, ಯಾಕಂದ್ರೆ ನೇರವಾಗಿ ಭಾರತಕ್ಕೆ ಬರೋ ಹಾಗಿಲ್ಲ, ಹಾಗಾಗಿ ಬೇರೆ ಬೇರೆ ದೇಶಗಳು ಸುತ್ತಕೊಂಡು
ಕಡೆಗೆ ಮುಂಬೈ ಮೂಲಕ ದೆಹಲಿಗೆ ಬರುತ್ತೆ. ದೆಹಲಿಯಲ್ಲಿ ನಾನು ರವೀಂದ್ರ ಪಂಡಿತ ಸಂಗ್ರಹ ಮಾಡಿಕೊಂಡು ಶೃಂಗೇರಿ ಜಗದ್ಗುರುಗಳ ಒಂದು ಮಾರ್ಗದರ್ಶನ ಆಶೀರ್ವಾದ ತಗೊಳ್ಳೋಣ ಅಂತೇಳಿ ಮೊಟ್ಟ ಮೊದಲಿಗೆ ಕರ್ನಾಟಕಕ್ಕೆ ಬರ್ತೀವಿ. ಜಗದ್ಗುರುಗಳು ಆಶೀರ್ವಾದ ಮಾಡಿ, ಅನುಗ್ರಹ ಮಾಡಿ, ಮಾರ್ಗದರ್ಶನ ಮಾಡಿ ಕಳಿಸಿದ್ದಾರೆ. ಇವತ್ತು ಸಮಸ್ತ ಕನ್ನಡಿಗರ ಪರವಾಗಿ ಶ್ರೀರಾಮಚಂದ್ರನ ಪಾದಕ್ಕೆ ಸಮರ್ಪಣೆಯನ್ನು ಮಾಡಿದ್ದೇವೆ. ಒಟ್ಟಾರೆ ಸದ್ಯ ದೇಶಾದ್ಯಂತ ರಾಮೋತ್ಸವ ಕಳೆಗಟ್ಟಿದೆ. ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೀತಾ ಇದ್ದು, ರಾಮನನ್ನ ಕಾಣಲು ಭಕ್ತರು ಕಾತರರಾಗಿದ್ದಾರೆ. ಜಗದೀಶ್ ಜೊತೆ ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಅಯೋಧ್ಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.